ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಹಲವು ಕಡೆ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಕೆಲವೊಂದು ಕಡೆ ಮರಗಳು ಉರುಳಿದೆ. ಅದರಲ್ಲೂ ಕೂಡ ಜನರಿಗೆ ಸವಾರರಿಗೆ ಮತ್ತು ಕಾರು ಓಡಿಸೋರಂಥವ್ರಿಗೂ ಅಂದರೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಯಾಕಂದರೆ ಈ ಒಂದು ದೃಶ್ಯಗಳನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಕಡೆ ಗುಂಡಿಗಳಿದೆ, ಅದರಿಂದ ನೀರು ನಿಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಒಂದಷ್ಟು ಕಡೆ ನಿನ್ನೆ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಮರಗಳು ಕೂಡ ಉರುಳಿತ್ತು. ಲಾಲ್ಬಾಗ್ ರಸ್ತೆ ಸೇರಿದಂತೆ ಹಲವು ಕಡೆ ಮರಗಳು ಉರುಳಿತ್ತು. ಅದಾದ ಮೇಲೆ ಗಾಳಿ ಮಳೆಗೆ ಸಾಕಷ್ಟು ಕಡೆ ಕಂಬಗಳು ಉರುಳಿತ್ತು. ಲಾಲ್ಬಾಗ್ ರಸ್ತೆಯಲ್ಲಿ ಒಂದು ಒಂದು ಮರ ಅಡ್ಡಲಾಗಿ ಬಿದ್ದಿತ್ತು. ಅದಾದಮೇಲೆ ಬೇರೆ ಬೇರೆ ಕಡೆ ಕೂಡ ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಕಡೆ ಈಗಾಗಲೇ ಕಾಮಗಾರಿ ಅಂತೇನು ಆಗೇಲಾಗಿದೆ. ಅಲ್ಲಿ ಮತ್ತು ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಅದರಲ್ಲೂ ಕೂಡ ಬೈಕ್ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಿದ್ದಾರಲ್ಲ, ಇದೇ ರೀತಿಯಾಗಿ ಸಾಕಷ್ಟು ಕಡೆ ಸಮಸ್ಯೆಗಳಾಗ್ತಿದೆ. ರಿಪಬ್ಲಿಕ್ ಕನ್ನಡ ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಒಂದು ಗುಂಡಿಗಳನ್ನು ಮುಚ್ಚುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳಿಂದ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ವರದಿಯ ಇಂಪ್ಯಾಕ್ಟ್ ಅನ್ವಯ ಈಗಾಗಲೇ ಸರ್ಕಾರ ಕೂಡ ಗುತ್ತಿಗೆದಾರರಿಗೆ ಅಂದರೆ ಕಾಂಟ್ರಾಕ್ಟ್ಗಳಿಗೆ ಈ ಒಂದು ಗುಂಡಿಗಳನ್ನು ಬೇಗ ಮುಚ್ಚಬೇಕಂತೇಳಿ ನವೆಂಬರ್ಗೆ ಡೆಡ್ಲೈನನ್ನು ಕೂಡ ಕೊಡಲಾಗಿದೆ. ಆದರೆ ಅಲ್ಲಿವರೆಗೂ ಕೂಡ ಮಳೆ ಬಂದರೆ ಈ ರೀತಿಯಾಗಿ ಜನ ಸಮಸ್ಯೆಗಳನ್ನು ಅನುಭವಿಸುವಂತಹ ಕೆಲಸ ಮುಂದುವರೆದಿದೆ. ಆದಷ್ಟು ಬೇಗ BBMP ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯಲ್ಲ ಅಲ್ಲೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಹೀಗಾಗಿ ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಬೇಗ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಸಮಸ್ಯೆ ಆಗೋದನ್ನು ತಡೆಯಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಹಲವು ಕಡೆ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಕೆಲವೊಂದು ಕಡೆ ಮರಗಳು ಉರುಳಿದೆ. ಅದರಲ್ಲೂ ಕೂಡ ಜನರಿಗೆ ಸವಾರರಿಗೆ ಮತ್ತು ಕಾರು ಓಡಿಸೋರಂಥವ್ರಿಗೂ ಅಂದರೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಯಾಕಂದರೆ ಈ ಒಂದು ದೃಶ್ಯಗಳನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಕಡೆ ಗುಂಡಿಗಳಿದೆ, ಅದರಿಂದ ನೀರು ನಿಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಒಂದಷ್ಟು ಕಡೆ ನಿನ್ನೆ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಮರಗಳು ಕೂಡ ಉರುಳಿತ್ತು. ಲಾಲ್ಬಾಗ್ ರಸ್ತೆ ಸೇರಿದಂತೆ ಹಲವು ಕಡೆ ಮರಗಳು ಉರುಳಿತ್ತು. ಅದಾದ ಮೇಲೆ ಗಾಳಿ ಮಳೆಗೆ ಸಾಕಷ್ಟು ಕಡೆ ಕಂಬಗಳು ಉರುಳಿತ್ತು. ಲಾಲ್ಬಾಗ್ ರಸ್ತೆಯಲ್ಲಿ ಒಂದು ಮರ ಅಡ್ಡಲಾಗಿ ಬಿದ್ದಿತ್ತು. ಅದಾದಮೇಲೆ ಬೇರೆ ಬೇರೆ ಕಡೆ ಕೂಡ ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಕಡೆ ಈಗಾಗಲೇ ಕಾಮಗಾರಿ ಅಂತೇನು ಆಗೇಲಾಗಿದೆ. ಅಲ್ಲಿ ಮತ್ತು ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಅದರಲ್ಲೂ ಕೂಡ ಬೈಕ್ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಿದ್ದಾರಲ್ಲ, ಇದೇ ರೀತಿಯಾಗಿ ಸಾಕಷ್ಟು ಕಡೆ ಸಮಸ್ಯೆಗಳಾಗ್ತಿದೆ. ರಿಪಬ್ಲಿಕ್ ಕನ್ನಡ ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಒಂದು ಗುಂಡಿಗಳನ್ನು ಮುಚ್ಚುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳಿಂದ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ವರದಿಯ ಇಂಪ್ಯಾಕ್ಟ್ ಅನ್ವಯ ಈಗಾಗಲೇ ಸರ್ಕಾರ ಕೂಡ ಗುತ್ತಿಗೆದಾರರಿಗೆ ಅಂದರೆ ಕಾಂಟ್ರಾಕ್ಟ್ಗಳಿಗೆ ಈ ಒಂದು ಗುಂಡಿಗಳನ್ನು ಬೇಗ ಮುಚ್ಚಬೇಕಂತೇಳಿ ನವೆಂಬರ್ಗೆ ಡೆಡ್ಲೈನನ್ನು ಕೂಡ ಕೊಡಲಾಗಿದೆ. ಆದರೆ ಅಲ್ಲಿವರೆಗೂ ಕೂಡ ಮಳೆ ಬಂದರೆ ಈ ರೀತಿಯಾಗಿ ಜನ ಸಮಸ್ಯೆಗಳನ್ನು ಅನುಭವಿಸುವಂತಹ ಕೆಲಸ ಮುಂದುವರೆದಿದೆ. ಆದಷ್ಟು ಬೇಗ BBMP ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯಲ್ಲ ಅಲ್ಲೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಹೀಗಾಗಿ ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಬೇಗ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಸಮಸ್ಯೆ ಆಗೋದನ್ನು ತಡೆಯಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಹಲವು ಕಡೆ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಕೆಲವೊಂದು ಕಡೆ ಮರಗಳು ಉರುಳಿದೆ. ಅದರಲ್ಲೂ ಕೂಡ ಜನರಿಗೆ ಸವಾರರಿಗೆ ಮತ್ತು ಕಾರು ಓಡಿಸೋರಂಥವ್ರಿಗೂ ಅಂದರೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಯಾಕಂದರೆ ಈ ಒಂದು ದೃಶ್ಯಗಳನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಕಡೆ ಗುಂಡಿಗಳಿದೆ, ಅದರಿಂದ ನೀರು ನಿಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಒಂದಷ್ಟು ಕಡೆ ನಿನ್ನೆ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಮರಗಳು ಕೂಡ ಉರುಳಿತ್ತು. ಲಾಲ್ಬಾಗ್ ರಸ್ತೆ ಸೇರಿದಂತೆ ಹಲವು ಕಡೆ ಮರಗಳು ಉರುಳಿತ್ತು. ಅದಾದ ಮೇಲೆ ಗಾಳಿ ಮಳೆಗೆ ಸಾಕಷ್ಟು ಕಡೆ ಕಂಬಗಳು ಉರುಳಿತ್ತು. ಲಾಲ್ಬಾಗ್ ರಸ್ತೆಯಲ್ಲಿ ಒಂದು
ಒಂದು ಮರ ಅಡ್ಡಲಾಗಿ ಬಿದ್ದಿತ್ತು. ಅದಾದಮೇಲೆ ಬೇರೆ ಬೇರೆ ಕಡೆ ಕೂಡ ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಕಡೆ ಈಗಾಗಲೇ ಕಾಮಗಾರಿ ಅಂತೇನು ಆಗೇಲಾಗಿದೆ. ಅಲ್ಲಿ ಮತ್ತೆ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಅದರಲ್ಲೂ ಕೂಡ ಬೈಕ್ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಿದ್ದಾರಲ್ಲ, ಇದೇ ರೀತಿಯಾಗಿ ಸಾಕಷ್ಟು ಕಡೆ ಸಮಸ್ಯೆಗಳಾಗ್ತಿದೆ. ರಿಪಬ್ಲಿಕ್ ಕನ್ನಡ ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಒಂದು ಗುಂಡಿಗಳನ್ನು ಮುಚ್ಚುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳಿಂದ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ವರದಿಯ ಇಂಪ್ಯಾಕ್ಟ್ ಅನ್ವಯ ಈಗಾಗಲೇ ಸರ್ಕಾರ ಕೂಡ ಗುತ್ತಿಗೆದಾರರಿಗೆ ಅಂದರೆ ಕಾಂಟ್ರಾಕ್ಟ್ಗಳಿಗೆ ಈ ಒಂದು ಗುಂಡಿಗಳನ್ನು ಬೇಗ ಮುಚ್ಚಬೇಕಂತೇಳಿ ನವೆಂಬರ್ಗೆ ಡೆಡ್ಲೈನನ್ನು ಕೂಡ ಕೊಡಲಾಗಿದೆ. ಆದರೆ ಅಲ್ಲಿವರೆಗೂ ಕೂಡ ಮಳೆ ಬಂದರೆ ಈ ರೀತಿಯಾಗಿ ಜನ ಸಮಸ್ಯೆಗಳನ್ನು ಅನುಭವಿಸುವಂತಹ ಕೆಲಸ ಮುಂದುವರೆದಿದೆ. ಆದಷ್ಟು ಬೇಗ BBMP ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯಲ್ಲ ಅಲ್ಲೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಹೀಗಾಗಿ ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಬೇಗ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಸಮಸ್ಯೆ ಆಗೋದನ್ನು ತಡೆಯಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಹಲವು ಕಡೆ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಕೆಲವೊಂದು ಕಡೆ ಮರಗಳು ಉರುಳಿದೆ. ಅದರಲ್ಲೂ ಕೂಡ ಜನರಿಗೆ ಬೈಕ್ ಸವಾರರಿಗೆ ಮತ್ತು ಕಾರು ಓಡಿಸೋರಂಥವ್ರಿಗೂ ಅಂದರೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಯಾಕಂದರೆ ಈ ಒಂದು ದೃಶ್ಯಗಳನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಕಡೆ ಗುಂಡಿಗಳಿದೆ. ಅದರಿಂದ ನೀರು ನಿಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಒಂದಷ್ಟು ಕಡೆ ನಿನ್ನೆ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಮರಗಳು ಕೂಡ ಉರುಳಿತ್ತು. ಲಾಲ್ಬಾಗ್ ರಸ್ತೆ ಸೇರಿದಂತೆ ಹಲವು ಕಡೆ ಮರಗಳು ಉರುಳಿತ್ತು. ಅದಾದಮೇಲೆ ಗಾಳಿ ಮಳೆಗೆ ಸಾಕಷ್ಟು ಕಡೆ ಕಂಬಗಳು ಉರುಳಿತ್ತು. ಲಾಲ್ಬಾಗ್ ರಸ್ತೆಯಲ್ಲಿ ಒಂದು ಮರದ ಮರ ಅಡ್ಡಲಾಗಿ ಬಿದ್ದಿತ್ತು. ಅದಾದಮೇಲೆ ಬೇರೆ ಬೇರೆ ಕಡೆ ಕೂಡ ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ರಿಪೋರ್ಟ್ ಆಗಿದೆ. ಇದರ ಜೊತೆಗೆ ಸಾಕಷ್ಟು ಕಡೆ ಈಗಾಗಲೇ ಕಾಮಗಾರಿ ಅಂತೇನು ಆಗೇಲಾಗಿದೆ. ಅಲ್ಲಿ ಮತ್ತೆ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲವೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಅದರಲ್ಲೂ ಕೂಡ ಬೈಕ್ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಿದ್ದಾರಲ್ಲ, ಇದೇ ರೀತಿಯಾಗಿ ಸಾಕಷ್ಟು ಕಡೆ ಸಮಸ್ಯೆಗಳಾಗ್ತಿದೆ. ರಿಪಬ್ಲಿಕ್ ಕನ್ನಡ ಕೂಡ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಒಂದು ಗುಂಡಿಗಳನ್ನು ಮುಚ್ಚುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳಿಂದ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ವರದಿಯ ಇಂಪ್ಯಾಕ್ಟ್ ಅನ್ವಯ ಈಗಾಗಲೇ ಸರ್ಕಾರ ಕೂಡ ಗುತ್ತಿಗೆದಾರರಿಗೆ ಅಂದರೆ ಕಾಂಟ್ರಾಕ್ಟ್ಗಳಿಗೆ ಈ ಒಂದು ಗುಂಡಿಗಳನ್ನು ಬೇಗ ಮುಚ್ಚಬೇಕಂತೇಳಿ ನವೆಂಬರ್ಗೆ ಡೆಡ್ಲೈನನ್ನು ಕೂಡ ಕೊಡಲಾಗಿದೆ. ಆದರೆ ಅಲ್ಲಿವರೆಗೂ ಕೂಡ ಮಳೆ ಬಂದರೆ ಈ ರೀತಿಯಾಗಿ ಜನ ಸಮಸ್ಯೆಗಳನ್ನು ಅನುಭವಿಸುವಂತಹ ಕೆಲಸ ಮುಂದುವರೆದಿದೆ. ಆದಷ್ಟು ಬೇಗ BBMP ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯಲ್ಲ ಅಲ್ಲೂ ಕೂಡ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಹೀಗಾಗಿ ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಬೇಗ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಸಮಸ್ಯೆ ಆಗೋದನ್ನು ತಡೆಯಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.